ವ್ಯಕ್ತಿ ಮರೆಯಾದರೂ ವ್ಯಕ್ತಿತ್ವ ಮರೆಯಾಗಲ್ಲ. ಅಂತಹ ಮಹಾನ್ ವ್ಯಕ್ತಿತ್ವ ಹೊಂದಿದ್ದ ಆರ್ಥಿಕ ಸುಧಾರಣೆ ಹರಿಕಾರ ಮನಮೋಹನ್ ಸಿಂಗ್ ಮರೆಯಾಗಿದ್ದಾರೆ. 89-90ರಲ್ಲಿ ಭಾರತ ಪರಿಸ್ಥಿತಿ ಹೇಗಿತ್ತು ಅಂದರೆ ನಮಗೆ ಸಾಲ ಕೊಡೋರು ಯಾರೂ ಇರಲಿಲ್ಲ. ನಾವು ನಮ್ಮ ಚಿನ್ನವನ್ನು ವರ್ಲ್ಡ್ ಬ್ಯಾಂಕ್ನಲ್ಲಿ ಅಡವಿಟ್ಟು ಸಾಲ ಪಡೆಯಬೇಕಾಗಿ ಬಂತು. ಆಗ ನಮಗೆ ಕೆಲವೆಲ್ಲ ಸಲಹೆಗಳೇನು ಬಂತಪ್ಪ ಅಂತಂದರೆ, ನೀವು ಯಾವುದಕ್ಕೆ ಏನು ಮಾಡ್ತಾಯಿದ್ರಿ, ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ತಾಯಿದ್ರಿ, ಇಂಡಸ್ಟ್ರಿಗೆ ಓಪನ್ ಅವಕಾಶ ಕೊಡಿ ಬೇರೆ ಬೇರೆ ದೇಶಗಳಿಂದ. ಅದನ್ನು 91ರಲ್ಲಿ ರಾಜೀವ್ ಗಾಂಧಿ ತೀರ್ಕೊಂಡ ನಂತರ ಏನು ನರಸಿಂಹರಾವ್ ಅವರು ಪ್ರಧಾನಿ ಆಗ್ತಾರೆ, ಅಚಾನಕ್ಕಾಗಿ ಇವರನ್ನು ಅಂದರೆ ಅವರು ರಿಟೈರ್ಮೆಂಟ್ ಆಗಿ ಎಲ್ಲ ಇರ್ತಾರೆ, ಕಾಲೇಜಲ್ಲಿ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಫೋನ್ ಮಾಡಿ ಬರಬೇಕು ಅಂತ ಹೇಳ್ತಾರೆ. ನಂತರ ಆರ್ಥಿಕ ಉದಾರೀಕರಣ ನೀತಿಗೆ ತೆರೆದುಕೊಳ್ಳುತ್ತೆ ಭಾರತ. ಅಂದರೆ ಹೊರಗಿನವರು ಬಂದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಜೊತೆ ಒಪ್ಪಂದ ಆಗುತ್ತೆ, ಹೊರಗಿನವರು ಬಂದು ಇಲ್ಲಿ ಕಂಪನಿಗಳನ್ನು ತೆಗಿಬೋದು. ಈಗ ನಾವು ಎಕ್ಸೆಂಚರು ಮತ್ತೊಂದು ಅದೆಲ್ಲ ನೋಡ್ತೀವಲ್ಲ, ಕಂಪನಿ ದೊಡ್ಡ ದೊಡ್ಡ ಕಂಪನಿಗಳು, KFC ಇದೆಲ್ಲ ಇರಲಿಲ್ಲ ಮೊದಲೆಲ್ಲ. ಅವರು ವಿದೇಶಿಯರು ಬಂದು ವಿದೇಶಿ ಕಂಪನಿಗಳು ಇಲ್ಲಿ ಬಂಡವಾಳ ಹೂಡಿ ಇಲ್ಲಿ ಅವರಿಗೆ ಕೆಲಸ ಕೊಟ್ಟು ಇಲ್ಲಿ ಕೆಲವು ಲಾಭ ಮತ್ತು ಅಲ್ಲಿಗೆ ಸ್ವಲ್ಪ ಲಾಭವನ್ನು ತೆಗೆದುಕೊಂಡು ಹೋಗುವಂಥ ಒಂದು ಸಿಸ್ಟಮ್. ಅವರಿಗೆ ಸ್ವಲ್ಪ ಫ್ರೀ ಕರೆಂಟು, ಭೂಮಿ ಎಲ್ಲ ಫ್ರೀ ಕೊಡೋದು. ಆ ಸಂದರ್ಭದಲ್ಲಿ ಭಾರತದ ಕೆಲವು IT ಸೆಕ್ಟರ್ಗಳು ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಇನ್ಫೋಸಿಸ್, ವಿಪ್ರೋ ಎಲ್ಲ ಇಂಪ್ರೂವ್ ಆಯಿತು. ಸೊ ಇವತ್ತು ಯಾರಾದರೂ ನೆನಪಿಟ್ಕೊಳ್ಳಿ, 2000 ಇಸ್ವಿ ತನಕ 5,000 ಸಂಬಳ ಅಂದರೆ ಭಾಳ ದೊಡ್ಡ ಸಂಬಳ. ಇವತ್ತ್ಯಾರಾದರೂ ಲಕ್ಷಾನುಗಟ್ಟಲೆ ಸಂಬಳ ಪಡೀತಾ ಇದ್ದಾರೆ. ತಮ್ಮ ತಂದೆ ತಾಯಿಯನ್ನು ಕಷ್ಟಪಟ್ಟು ಓದಿಸಿದಂಥ ತಂದೆ ತಾಯಿಗಳನ್ನು ವಿಮಾನದಲ್ಲಿ ಹಾರಾಡಿಸ್ತಾ ಇದ್ದಾರೆ, ದೇಶ ವಿದೇಶಕ್ಕೆ ಟೂರ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಒಂದು ಥ್ಯಾಂಕ್ಸ್ ಮನಮೋಹನ್ ಸಿಂಗ್ ಅವ್ರಿಗೆ ಹೇಳ್ಬಿಡಿ. ಆ ಮನಮೋಹನ್ ಸಿಂಗ್ ಮತ್ತು ನರಸಿಂಹರಾವ್ ಅವರ ಆ ದೂರಾಲೋಚನೆ ಇತ್ತಲ್ಲ, ಅದನ್ನು ಕರೆಕ್ಟಾಗಿ ಎನ್ಕ್ಯಾಶ್ ಮಾಡಿದವರು ಮತ್ತೊಬ್ಬರು SM ಕೃಷ್ಣ. ಹಾಗಾಗಿ ಬೆಂಗಳೂರು ಇಷ್ಟು ಬೆಳೆಯಿತು. ಭಾಳ ಬೇಗ ಅದನ್ನು ಎನ್ಕ್ಯಾಶ್ ಮಾಡ್ಕೊಂಬಿಟ್ರು. 94ರಲ್ಲಿ ಬಂತು, 99ರಲ್ಲಿ ಅವರು ಮುಖ್ಯಮಂತ್ರಿ ಆದರು, ಎನ್ಕ್ಯಾಶ್ ಮಾಡ್ಕೊಂಬಿಟ್ರು. ನಾಳೆ ಡಾಕ್ಟರ್ ಸಿಂಗ್ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಬನ್ನಿ ಒಂದು ರಿಪೋರ್ಟ್. ದೇಶ ಕಂಡ ಅಪ್ರತಿಮ ನಾಯಕ, ಅಪರೂಪದ ರಾಜಕಾರಣಿ, ಸಾಧನೆಗಳ ಸರದಾರ, ಆರ್ಥಿಕ ಸುಧಾರಣೆಯ ಹರಿಕಾರ, ಹಲವು ಜನಪ್ರಿಯ ಯೋಜನೆಗಳ ರೂವಾರಿಯಾದ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಇನ್ನು ನೆನಪು ಮಾತ್ರ. ಈಗಾಗಲೇ ಗಣ್ಯರ ದಂಡು ಮನಮೋಹನ್ ಸಿಂಗ್ ಅವರ ಅಂತಿಮ ದರ್ಶನ ಪಡೆದಿದೆ. ನವದೆಹಲಿಯಲ್ಲಿರುವ ಮೋತಿಲಾಲ್ ನೆಹರು ರೋಡ್ನಲ್ಲಿರುವ ಸಿಂಗ್ ನಿವಾಸದಲ್ಲಿ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನಾಳೆ ಬೆಳಗ್ಗೆ 8 ಗಂಟೆ ಸುಮಾರಿಗೆ AICC ಪ್ರಧಾನ ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನಾಳೆ ಬೆಳಗ್ಗೆ 8:30ರಿಂದ 9:30ರವರೆಗೆ ಸಾರ್ವಜನಿಕ ಹಾಗೂ ಗಣ್ಯರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮನಮೋಹನ್ ಸಿಂಗ್ ಅವರ ಪುತ್ರಿ ಅಮೆರಿಕದಿಂದ ವಾಪಸ್ಸಾದ ಬಳಿಕ ಅಂತ್ಯಕ್ರಿಯೆ ನೆರವೇರಲಿದೆ. ಇಂದು ರಾತ್ರಿ ಉಪಿಂದರ್ ಸಿಂಗ್ ಅಮೆರಿಕದಿಂದ ವಾಪಸ್ಸಾಗಲಿದ್ದಾರೆ. ನಾಳೆ ಬೆಳಗ್ಗೆ ಮಾಜಿ ಪ್ರಧಾನಿಯವರ ಅಂತ್ಯ ಸಂಸ್ಕಾರ ನೆರವೇರಲಿದೆ. ರಾಜ್ಘಾಟ್ ಬಳಿ ಅಂತ್ಯಕ್ರಿಯೆ ಸಾಧ್ಯತೆ. ದೆಹಲಿಯಲ್ಲಿರುವ ರಾಜ್ಘಾಟ್ ಬಳಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅಂತಿಮ ಸಂಸ್ಕಾರ ನಡೆಯುವ ಸಾಧ್ಯತೆ ಇದೆ. ಅಂತ್ಯಕ್ರಿಯೆ ಎಲ್ಲಿ ನಡೆಯಲಿದೆ ಎಂಬ ನಿರ್ಧಾರವನ್ನು ಕುಟುಂಬ ಸದಸ್ಯರು ಮತ್ತು ಸರ್ಕಾರ ತೆಗೆದುಕೊಳ್ಳುತ್ತದೆ. ಕುಟುಂಬ ಸದಸ್ಯರು ಬಯಸಿದ್ದಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಅವರ ಸ್ವಂತ ರಾಜ್ಯದಲ್ಲಿಯೂ ಮಾಡಬಹುದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವ್ಯಕ್ತಿ ಮರೆಯಾದರೂ ವ್ಯಕ್ತಿತ್ವ ಮರೆಯಾಗಲ್ಲ. ಅಂತಹ ಮಹಾನ್ ವ್ಯಕ್ತಿತ್ವ ಹೊಂದಿದ್ದ ಆರ್ಥಿಕ ಸುಧಾರಣೆ ಹರಿಕಾರ ಮನಮೋಹನ್ ಸಿಂಗ್ ಮರೆಯಾಗಿದ್ದಾರೆ. 89-90ರಲ್ಲಿ ಭಾರತ ಪರಿಸ್ಥಿತಿ ಹೇಗಿತ್ತು ಅಂದರೆ ನಮಗೆ ಸಾಲ ಕೊಡೋರು ಯಾರೂ ಇರಲಿಲ್ಲ. ನಾವು ನಮ್ಮ ಚಿನ್ನವನ್ನು ವರ್ಲ್ಡ್ ಬ್ಯಾಂಕ್ನಲ್ಲಿ ಅಡವಿಟ್ಟು ಸಾಲ ಪಡೆಯಬೇಕಾಗಿ ಬಂತು. ಆಗ ನಮಗೆ ಕೆಲವೆಲ್ಲ ಸಲಹೆಗಳೇನು ಬಂತಪ್ಪ ಅಂತಂದರೆ, ನೀವು ಯಾವುದಕ್ಕೆ ಏನು ಮಾಡ್ತಾಯಿದ್ರಿ, ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ತಾಯಿದ್ರಿ, ಇಂಡಸ್ಟ್ರಿಗೆ ಓಪನ್ ಅವಕಾಶ ಕೊಡಿ ಬೇರೆ ಬೇರೆ ದೇಶಗಳಿಂದ. ಅದನ್ನು 91ರಲ್ಲಿ ರಾಜೀವ್ ಗಾಂಧಿ ತೀರ್ಕೊಂಡ ನಂತರ ಏನು ನರಸಿಂಹರಾವ್ ಅವರು ಪ್ರಧಾನಿ ಆಗ್ತಾರೆ, ಅಚಾನಕ್ಕಾಗಿ ಇವರನ್ನು ಅಂದರೆ ಅವರು ರಿಟೈರ್ಮೆಂಟ್ ಆಗಿ ಎಲ್ಲ ಇರ್ತಾರೆ, ಕಾಲೇಜಲ್ಲಿ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಫೋನ್ ಮಾಡಿ ಬರಬೇಕು ಅಂತ ಹೇಳ್ತಾರೆ. ನಂತರ ಆರ್ಥಿಕ ಉದಾರೀಕರಣ ನೀತಿಗೆ ತೆರೆದುಕೊಳ್ಳುತ್ತೆ ಭಾರತ. ಅಂದರೆ ಹೊರಗಿನವರು ಬಂದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಜೊತೆ ಒಪ್ಪಂದ ಆಗುತ್ತೆ, ಹೊರಗಿನವರು ಬಂದು ಇಲ್ಲಿ ಕಂಪನಿಗಳನ್ನು ತೆಗಿಬೋದು. ಈಗ ನಾವು ಎಕ್ಸೆಂಚರು ಮತ್ತೊಂದು ಅದೆಲ್ಲ ನೋಡ್ತೀವಲ್ಲ, ಕಂಪನಿ ದೊಡ್ಡ ದೊಡ್ಡ ಕಂಪನಿಗಳು, KFC ಇದೆಲ್ಲ ಇರಲಿಲ್ಲ ಮೊದಲೆಲ್ಲ. ಅವರು ವಿದೇಶಿಯರು ಬಂದು ವಿದೇಶಿ ಕಂಪನಿಗಳು ಇಲ್ಲಿ ಬಂಡವಾಳ ಹೂಡಿ ಇಲ್ಲಿ ಅವರಿಗೆ ಕೆಲಸ ಕೊಟ್ಟು ಇಲ್ಲಿ ಕೆಲವು ಲಾಭ ಮತ್ತು ಅಲ್ಲಿಗೆ ಸ್ವಲ್ಪ ಲಾಭವನ್ನು ತೆಗೆದುಕೊಂಡು ಹೋಗುವಂಥ ಒಂದು ಸಿಸ್ಟಮ್. ಅವರಿಗೆ ಸ್ವಲ್ಪ ಫ್ರೀ ಕರೆಂಟು, ಭೂಮಿ ಎಲ್ಲ ಫ್ರೀ ಕೊಡೋದು.
ಆ ಸಂದರ್ಭದಲ್ಲಿ ಭಾರತದ ಕೆಲವು ಐ ಟಿ ಸೆಕ್ಟರ್ಗಳು ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಇನ್ಫೋಸಿಸ್, ವಿಪ್ರೋ ಎಲ್ಲ ಇಂಪ್ರೂವ್ ಆಯಿತು. ಸೊ ಇವತ್ತು ಯಾರಾದರೂ ನೆನಪಿಟ್ಕೊಳ್ಳಿ, 2000 ಇಸ್ವಿ ತನಕ 5,000 ಸಂಬಳ ಅಂದರೆ ಭಾಳ ದೊಡ್ಡ ಸಂಬಳ. ಇವತ್ತು ಯಾರಾದರೂ ಲಕ್ಷಾನುಗಟ್ಟಲೆ ಸಂಬಳ ಪಡೀತಾ ಇದ್ದಾರೆ, ತಮ್ಮ ತಂದೆ ತಾಯಿಯನ್ನು ಕಷ್ಟಪಟ್ಟು ಓದಿಸಿದಂಥ ತಂದೆ ತಾಯಿಗಳನ್ನು ವಿಮಾನದಲ್ಲಿ ಹಾರಾಡಿಸ್ತಾ ಇದ್ದಾರೆ, ದೇಶ ವಿದೇಶಕ್ಕೆ ಟೂರ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಒಂದು ಥ್ಯಾಂಕ್ಸ್ ಮನಮೋಹನ್ ಸಿಂಗ್ ಅವ್ರಿಗೆ ಹೇಳ್ಬಿಡಿ. ಆ ಮನಮೋಹನ್ ಸಿಂಗ್ ಮತ್ತು ನರಸಿಂಹರಾವ್ ಅವರ ಆ ದೂರಾಲೋಚನೆ ಇತ್ತಲ್ಲ, ಅದನ್ನು ಕರೆಕ್ಟಾಗಿ ಎನ್ಕ್ಯಾಶ್ ಮಾಡಿದವರು ಮತ್ತೊಬ್ಬರು ಎಸ್ ಎಂ ಕೃಷ್ಣ. ಹಾಗಾಗಿ ಬೆಂಗಳೂರು ಇಷ್ಟು ಬೆಳೀತು. ಭಾಳ ಬೇಗ ಅದನ್ನು ಎನ್ಕ್ಯಾಶ್ ಮಾಡ್ಕೊಂಬಿಟ್ರು. 94 ಬಂತು, 99 ಅವರು ಮುಖ್ಯಮಂತ್ರಿ ಆದರು, ಎನ್ಕ್ಯಾಶ್ ಮಾಡ್ಕೊಂಬಿಟ್ರು. ನಾಳೆ ಡಾಕ್ಟರ್ ಸಿಂಗ್ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಬನ್ನಿ ಒಂದು ರಿಪೋರ್ಟ್. ದೇಶ ಕಂಡ ಅಪ್ರತಿಮ ನಾಯಕ, ಅಪರೂಪದ ರಾಜಕಾರಣಿ, ಸಾಧನೆಗಳ ಸರದಾರ, ಆರ್ಥಿಕ ಸುಧಾರಣೆಯ ಹರಿಕಾರ, ಹಲವು ಜನಪ್ರಿಯ ಯೋಜನೆಗಳ ರೂವಾರಿಯಾದ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಇನ್ನು ನೆನಪು ಮಾತ್ರ. ಈಗಾಗಲೇ ಗಣ್ಯರ ದಂಡು ಮನಮೋಹನ್ ಸಿಂಗ್ ಅವರ ಅಂತಿಮ ದರ್ಶನ ಪಡೆದಿದೆ. ನವದೆಹಲಿಯಲ್ಲಿರುವ ಮೋತಿಲಾಲ್ ನೆಹರು ರೋಡ್ನಲ್ಲಿರುವ ಸಿಂಗ್ ನಿವಾಸದಲ್ಲಿ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನಾಳೆ ಬೆಳಗ್ಗೆ 8 ಗಂಟೆ ಸುಮಾರಿಗೆ ಎಐಸಿಸಿ ಪ್ರಧಾನ ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನಾಳೆ ಬೆಳಗ್ಗೆ 8:30 ರಿಂದ 9:30 ರವರೆಗೆ ಸಾರ್ವಜನಿಕ ಹಾಗೂ ಗಣ್ಯರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮನಮೋಹನ್ ಸಿಂಗ್ ಅವರ ಪುತ್ರಿ ಅಮೆರಿಕದಿಂದ ವಾಪಸ್ಸಾದ ಬಳಿಕ ಅಂತ್ಯಕ್ರಿಯೆ ನೆರವೇರಲಿದೆ. ಇಂದು ರಾತ್ರಿ ಉಪಿಂದರ್ ಸಿಂಗ್ ಅಮೆರಿಕದಿಂದ ವಾಪಸ್ಸಾಗಲಿದ್ದಾರೆ. ನಾಳೆ ಬೆಳಗ್ಗೆ ಮಾಜಿ ಪ್ರಧಾನಿಯವರ ಅಂತ್ಯ ಸಂಸ್ಕಾರ ನೆರವೇರಲಿದೆ. ರಾಜ್ಘಾಟ್ ಬಳಿ ಅಂತ್ಯಕ್ರಿಯೆ ಸಾಧ್ಯತೆ. ದೆಹಲಿಯಲ್ಲಿರುವ ರಾಜ್ಘಾಟ್ ಬಳಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅಂತಿಮ ಸಂಸ್ಕಾರ ನಡೆಯುವ ಸಾಧ್ಯತೆ ಇದೆ. ಅಂತ್ಯಕ್ರಿಯೆ ಎಲ್ಲಿ ನಡೆಯಲಿದೆ ಎಂಬ ನಿರ್ಧಾರವನ್ನು ಕುಟುಂಬ ಸದಸ್ಯರು ಮತ್ತು ಸರ್ಕಾರ ತೆಗೆದುಕೊಳ್ಳುತ್ತದೆ. ಕುಟುಂಬ ಸದಸ್ಯರು ಬಯಸಿದ್ದಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಅವರ ಸ್ವಂತ ರಾಜ್ಯದಲ್ಲಿಯೂ ಮಾಡಬಹುದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವ್ಯಕ್ತಿ ಮರೆಯಾದರೂ ವ್ಯಕ್ತಿತ್ವ ಮರೆಯಾಗಲ್ಲ. ಅಂತಹ ಮಹಾನ್ ವ್ಯಕ್ತಿತ್ವ ಹೊಂದಿದ್ದ ಆರ್ಥಿಕ ಸುಧಾರಣೆ ಹರಿಕಾರ ಮನಮೋಹನ್ ಸಿಂಗ್ ಮರೆಯಾಗಿದ್ದಾರೆ. 89-90ರಲ್ಲಿ ಭಾರತ ಪರಿಸ್ಥಿತಿ ಹೇಗಿತ್ತು ಅಂದರೆ ನಮಗೆ ಸಾಲ ಕೊಡೋರು ಯಾರೂ ಇರಲಿಲ್ಲ. ನಾವು ನಮ್ಮ ಚಿನ್ನವನ್ನು ವರ್ಲ್ಡ್ ಬ್ಯಾಂಕ್ನಲ್ಲಿ ಅಡವಿಟ್ಟು ಸಾಲ ಪಡೆಯಬೇಕಾಗಿ ಬಂತು. ಆಗ ನಮಗೆ ಕೆಲವೆಲ್ಲ ಸಲಹೆಗಳೇನು ಬಂತಪ್ಪ ಅಂತಂದರೆ, ನೀವು ಯಾವುದಕ್ಕೆ ಏನು ಮಾಡ್ತಾಯಿದ್ರಿ, ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ತಾಯಿದ್ರಿ, ಇಂಡಸ್ಟ್ರಿಗೆ ಓಪನ್ ಅವಕಾಶ ಕೊಡಿ ಬೇರೆ ಬೇರೆ ದೇಶಗಳಿಂದ. ಅದನ್ನು 91ರಲ್ಲಿ ರಾಜೀವ್ ಗಾಂಧಿ ತೀರ್ಕೊಂಡ ನಂತರ ಏನು ನರಸಿಂಹರಾವ್ ಅವರು ಪ್ರಧಾನಿ ಆಗ್ತಾರೆ, ಅಚಾನಕ್ಕಾಗಿ ಇವರನ್ನು, ಅಂದರೆ ಅವರು ರಿಟೈರ್ಮೆಂಟ್ ಆಗಿ ಎಲ್ಲ ಇರ್ತಾರೆ, ಕಾಲೇಜಲ್ಲಿ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಫೋನ್ ಮಾಡಿ ಬರಬೇಕು ಅಂತ ಹೇಳ್ತಾರೆ. ನಂತರ ಆರ್ಥಿಕ ಉದಾರೀಕರಣ ನೀತಿಗೆ ತೆರೆದುಕೊಳ್ಳುತ್ತೆ ಭಾರತ. ಅಂದರೆ ಹೊರಗಿನವರು ಬಂದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಜೊತೆ ಒಪ್ಪಂದ ಆಗುತ್ತೆ, ಹೊರಗಿನವರು ಬಂದು ಇಲ್ಲಿ ಕಂಪನಿಗಳನ್ನು ತೆಗಿಬೋದು. ಈಗ ನಾವು ಆಕ್ಸೆಂಚರು ಮತ್ತೊಂದು ಅದೆಲ್ಲ ನೋಡ್ತೀವಲ್ಲ, ಕಂಪನಿ ದೊಡ್ಡ ದೊಡ್ಡ ಕಂಪನಿಗಳು, KFC ಇದೆಲ್ಲ ಇರಲಿಲ್ಲ ಮೊದಲೆಲ್ಲ. ಅವರು ವಿದೇಶಿಯರು ಬಂದು ವಿದೇಶಿ ಕಂಪನಿಗಳು ಇಲ್ಲಿ ಬಂಡವಾಳ ಹೂಡಿ ಇಲ್ಲಿ ಅವರಿಗೆ ಕೆಲಸ ಕೊಟ್ಟು ಇಲ್ಲಿ ಕೆಲವು ಲಾಭ ಮತ್ತು ಅಲ್ಲಿಗೆ ಸ್ವಲ್ಪ ಲಾಭವನ್ನು ತೆಗೆದುಕೊಂಡು ಹೋಗುವಂಥ ಒಂದು ಸಿಸ್ಟಮ್. ಅವರಿಗೆ ಸ್ವಲ್ಪ ಫ್ರೀ ಕರೆಂಟು, ಭೂಮಿ ಎಲ್ಲ ಫ್ರೀ ಕೊಡೋದು. ಆ ಸಂದರ್ಭದಲ್ಲಿ ಭಾರತದ ಕೆಲವು ಐ ಟಿ ಸೆಕ್ಟರ್ಗಳು ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಇನ್ಫೋಸಿಸ್, ವಿಪ್ರೋ ಎಲ್ಲ ಇಂಪ್ರೂವ್ ಆಯಿತು.